ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ರ? ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಹೊಸದಾದಂತಹ ಬದಲಾವಣೆನ ಸರ್ಕಾರದವರು ತಗೊಂಡ್ ಬಂದಿರುವಂತದ್ದು. ಆಗಿದ್ರೆ ಏನ್ ಬದಲಾವಣೆ ತಗೊಂಡ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಹೊಸದಾದಂತಹ ಬದಲಾವಣೆ ಮಾಡಿದರೆ ಆ ಒಂದು ಮಾಹಿತಿನ ನೀವು ಕೂಡ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನ್ನಭಾಗ್ಯ ಯೋಜನೆ ಅನ್ನೋದು ಯಾರಿಗೆ ತಾನೇ ಪರಿಚಯ ಇಲ್ಲ. ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅನ್ನೋದು ಗೊತ್ತೇ ಇರುತ್ತೆ. ಅನ್ನಭಾಗ್ಯ ಯೋಜನೆಯ ಮುಖಾಂತರ 10 kg ಅಕ್ಕಿನ ಕೊಡ್ತೀವಿ ಅಂತ ಅನ್ಬಿಟ್ಟು ಸರ್ಕಾರದ ಮುಖಾಂತರ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ ಸರ್ಕಾರ. 5 kg ಅಕ್ಕಿ ಕೊಡ್ತಾರೆ, ಇನ್ನು 5 kg ಅಕ್ಕಿ ಹಣನ ಕೊಡೋ ಅಂತದ್ದು. ಇವಾಗ ಟೋಟಲ್ ಆಗಿ 10 kg ಅಕ್ಕಿನೇ ಕೊಡ್ತಾ ಇರುವಂತದ್ದು. ಯಾವುದೇ ತರ 5 kg ಅಕ್ಕಿ ಹಣನ ಕೊಡ್ತಾ ಇಲ್ಲ. ಈಗ ಒಂದು 4-5 ಜನ 5-6 ಜನ ಇದಾರೆ ಅಂತಂದ್ರೆ ಒಂದು 50-60 kg ಅಕ್ಕಿ ಅನ್ನೋದು ಸಿಗುತ್ತೆ. ಇದನ್ನ ಕೆಲವೊಂದಷ್ಟು ಜನ ಉಪಯೋಗಿಸ್ಕೊಂತ ಇದ್ದಾರೆ. ಇನ್ನು ಕೂಡ ಕೆಲವೊಂದಷ್ಟು ಜನ ನಮಗೆ ಅಕ್ಕಿ ಜಾಸ್ತಿ ಆಗಿದೆ, ಬೇಡ ಈಗ ತಿಂಗಳ ಕೊಡ್ತಾ ಇರ್ತಾರಲ್ವಾ, ಅದರಿಂದ ಕೆಲವೊಂದಷ್ಟು ಅಕ್ಕಿಗಳನ್ನ ಮಾರ್ಕೊಂತ ಇದ್ದಾರೆ. ಅದರಿಂದ ಸರ್ಕಾರದ ಕಣ್ಗೂ ಕೂಡ ಬಿದ್ದಿದೆ ಈ ಒಂದು ಅಕ್ಕಿ ಈ ತರ ಮಾರ್ಕೊಳ್ಳುವಂತದ್ದು. ಇದನ್ನ ಸರ್ಕಾರ ಕೂಡ ಪರಿಶೀಲನೆ ಮಾಡಿಕೊಂಡು ಈಗ ಒಂದು ನಿರ್ಧಾರನ ತಗೊಂಡಿರುವಂತದ್ದು. ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ಈಗ ಈ ಒಂದು ಹೊಸದಾದಂತಹ ಬದಲಾವಣೆಯ ಬಗ್ಗೆ ಮಾಧ್ಯಮಗಳ ಮುಖಾಂತರ ಘೋಷಣೆ ಅನ್ನೋದನ್ನ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಮುಖಾಂತರ ನಿಮ್ಗೆ ಇನ್ ಮುಂದೆ 10 kg ಅಕ್ಕಿ ಸಿಗೋದಿಲ್ಲ. 5 kg ಅಕ್ಕಿ ಕೊಟ್ಟು ಇನ್ನುಳಿದ 5 kg ಅಕ್ಕಿಯ ಹಣ ಕೊಡ್ತಾ ಇದ್ರಲ್ವಾ, ಅದಕ್ಕೆ ಒಂದು ಆಹಾರ ಕಿಟ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇರುವಂತದ್ದು. ನೀವೆಲ್ರೂ ಕೂಡ ಅಂದ್ರೆ ನಿಮ್ಗೆ ಯಾವ ತರ ಅನಿಸಿಕೆ ಇದೆ, ನಿಮ್ಗೆ ಅದು ಯೂಸ್ಫುಲ್ ಆಗುತ್ತಾ? ಈ ತರ ಆಹಾರ ಕಿಟ್ ನ ಕೊಡೋದು ಬೆಟರ್ ಅನ್ಸುತ್ತಾ ಅಥವಾ 10 kg ಅಕ್ಕಿ ಕೊಡೋದೇ ಬೆಟರ್ ಅನ್ಸುತ್ತಾ? ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಆಹಾರ ಕಿಟ್ ಕೊಡ್ತಾರೆ ಅಂತ ನೀವೇನೋ ಕಾವ್ಯ ಹೇಳ್ತಾ ಇದ್ದೀರಾ, ಬಟ್ ಆಹಾರ ಕಿಟ್ ಅಲ್ಲಿ ಯಾವ್ಯಾವ ಆಹಾರ ಪದಾರ್ಥಗಳು ಇರುತ್ತೆ, ವಸ್ತುಗಳು ಅಂತ ಅನ್ಬಿಟ್ಟು ನಿಮ್ಗೂ ಕೂಡ ಡೌಟ್ ಇರುತ್ತೆ. ಫಸ್ಟ್ ಆಫ್ ಆಲ್ ಬಂದು ಇವಾಗ ನಿಮ್ಗೆ 5 kg ಅಕ್ಕಿ ಕೊಡ್ತಾರೆ. ಇದ್ರ ಜೊತೆಗೆ ಆಹಾರ ಕಿಟ್ ಅಲ್ಲಿ ಮೊದಲನೇದಾಗಿ 2 kg ಗೋಧಿ ಕೊಡ್ತಾರೆ, 1 kg ತೊಗರಿ ಬೇಳೆ ಕೊಡ್ತಾರೆ, 1 kg ಸಕ್ಕರೆ ಕೊಡ್ತಾರೆ, ಜೊತೆಗೆ ಅಂದ್ರೆ ಕಾಫಿ ಪೌಡರ್ 500 ಗ್ರಾಮ್ ಕೊಡ್ತಾರೆ, ಟೀ ಪೌಡರ್ ಬಂದು ನಿಮ್ಗೆ 100 ಗ್ರಾಮ್ ಅನ್ನೋದನ್ನ ಕೊಡ್ತಾರೆ. ಇಷ್ಟೆಲ್ಲ ಐಟಮ್ಗಳ್ನು ಕೂಡ ಕೊಡೋ ಅಂತದ್ದು. ಇದರ ಜೊತೆಗೆ ನಿಮ್ಗೆ ಅಂದ್ರೆ 1 ಲೀಟರ್ ಎಣ್ಣೆ ಕೂಡ ಕೊಡ್ತಾ ಇರೋವಂಥದ್ದು. ಇಷ್ಟೆಲ್ಲ ಅಂದ್ರೆ ಆಹಾರ ಕಿಟ್ ನಲ್ಲಿ ವಸ್ತುಗಳ ಆಹಾರ ಪದಾರ್ಥಗಳನ್ನ ನೀಡ್ತಾ ಇರುವಂತದ್ದು. ಇದೆಲ್ಲ ನಿಮ್ಗೆ ಯೂಸ್ ಆಗತ್ತಾ ಏನು ಅಂತ ಅನ್ಬಿಟ್ಟು ತಿಳಿಸಿ. ಯಾಕಂತಂದ್ರೆ ಇವತ್ತು ಎಣ್ಣೆ ರೈಟ್ ಕೂಡ ಅಂದ್ರೆ ಅಡುಗೆ ಎಣ್ಣೆ ರೈಟ್ ಕೂಡ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ತೊಗರಿ ಬೇಳೆ ರೈಟ್ ಕೂಡ ಜಾಸ್ತಿ ಆಗಿದೆ, ನಿಮ್ಗೂ ಕೂಡ ಗೊತ್ತೇ ಇರುತ್ತೆ. ಆದ್ರಿಂದ ಈ ತರ ಒಂದು ಒಳ್ಳೆ ಅಂದ್ರೆ ಆಹಾರ ಕಿಟ್ ನ ಪ್ರೊವೈಡ್ ಮಾಡಿ ಜೊತೆಗೆ 5 kg ಅಕ್ಕಿ ಕೊಡೋದ್ರಿಂದ ನಿಮ್ಗೆಲ್ರಿಗೂ ಯೂಸ್ ಆಗತ್ತೆ ಅಂತಾನೆ ನಾನು ಅನ್ಕೊಂಡಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಯೂಸ್ ಆಗತ್ತೆ ಅನ್ಸುತ್ತಾ ಅಥವಾ 10 kg ಅಕ್ಕಿ ಕೊಡ್ತಿದ್ದೇನೆ ಸರಿ ಅನ್ಸುತ್ತಾ ಏನು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಜನಸಾಮಾನ್ಯರ ಅಂದ್ರೆ ಕಮೆಂಟ್ಗಳು ಯಾವ ರೀತಿ ಇದೆ, ನೀವ್ ಯಾವ ರೀತಿ ನಿಮ್ಮ ಒಂದು ಅಂದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂತೀರಾ ಅಥವಾ ಬೇಡ ನಮಗೆ 10 kg ಅಕ್ಕಿನೇ ಇರ್ಲಿ ಅಥವಾ 5 kg ಅಕ್ಕಿ ಹಣ ಕೊಟ್ಟಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂತೀರಾ ಏನು ಅಂತ ಅನ್ಬಿಟ್ಟು ನನಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ನ ಕೊಡಿ ಅಂತ ಕೂಡ ಹೇಳ್ತೀನಿ. ಈ ಒಂದು ಬದಲಾವಣೆ ಯಾವಾಗಿಂದ ಜಾರಿಗೆ ಬರುತ್ತೆ ಕಾವ್ಯ? ನೀವೇನೋ ಆಹಾರ ಕಿಟ್ ಕೊಡ್ತಾರೆ ಅಂತ ಎಲ್ಲ ಹೇಳ್ತಾ ಇದೀರಾ, ಬಟ್ ಯಾವಾಗ ಈ ಒಂದು ಹೊಸದಾದಂತಹ ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ ಅನ್ನೋದಾದ್ರೆ ಈಗ ಸದ್ಯಕ್ಕೆ ಅಂದ್ರೆ ಅವರು ಮಾಧ್ಯಮಗಳ ಮುಖಾಂತರ ತಿಳಿಸಿದ್ದಾರೆ, ಬಟ್ ಯಾವಾಗ ಏನು ಅಂತ ಕೂಡ ಹೇಳಿಲ್ಲ. ಮುಂದಿನ ತಿಂಗಳಿಂದಾನೇ ಜಾರಿ ಆಗ್ಬೋದು. ಇವಾಗ ರೇಷನ್ ಅಂದ್ರೆ ನ್ಯಾಯಬೆಲೆ ಅಂಗಡಿಲೂ ಕೂಡ ಅಕ್ಕಿ ರೇಷನ್ ಕೂಡ ಲೇಟ್ ಆಗಿ ಕೊಟ್ಟಿರುವಂತದ್ದು ನೀವು ನೋಡ್ಬೋದು. ಆಗೆಲ್ಲ ಬೇಗನೆ ಕೊಡ್ತಾ ಇದ್ರು, 15ನೇ ತಾರೀಕು 10ನೇ ತಾರೀಕು ಈ ತರ ಎಲ್ಲ ಅಕ್ಕಿ ಬರ್ತಾ ಇತ್ತು, ಬಟ್ ಈಗ ಎಂಡಿಂಗ್ ಅಲ್ಲಿ ಅಕ್ಕಿ ಕೊಡ್ತಾ ಇರೋವಂಥದ್ದು. ತುಂಬಾ ಜನ ಅಕ್ಕಿ ಈ ತಿಂಗಳು ಕೊಡೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ರು. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ರು ಅಕ್ಕಿ ಕೊಟ್ಟಿರ್ಲಿಲ್ಲ ಅಲ್ವಾ ನ್ಯಾಯಬೆಲೆ ಅಂಗಡಿಯಲ್ಲಿ. ಆದ್ರಿಂದ ಅದೇ ತರ ಅನ್ಕೊಂಡಿದ್ರು. ಈ ಸಲ ಏನ್ ಪ್ರಾಬ್ಲಮ್ ಆಗುತ್ತಪ್ಪ, ಏನೋ ಅಕ್ಕಿ ಕೊಡ್ತಾರಾ ಇಲ್ವೋ ಅಂತ ಅನ್ಬಿಟ್ಟು ಈಗ ಅಕ್ಕಿ ಕೂಡ ಕೊಡ್ತಾ ಇದ್ದಾರೆ. ನೀವು ಕೂಡ ಯಾರೆಲ್ಲ ತಗೊಂಡಿಲ್ಲ ಇನ್ನು ಕೂಡ ರೇಷನ್ ಹೋಗಿ ತಗೊಳ್ಳಿ ಅಂತ ಕೂಡ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸದಾದಂತಹ ಬದಲಾವಣೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ.
ಇವಾಗ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೋ, ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಇದ್ರೋ, ಸರ್ಕಾರ ಕೊಡುವಂತಹ ಕಾಲಾವಕಾಶದಲ್ಲೇ ನೀವು ತಿದ್ದುಪಡಿ ಅನ್ನೋದನ್ನ ಮಾಡ್ಕೊಳ್ಳಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಹೇಳಿದ್ದನ್ನೇ ಹೇಳ್ತೀರಾ ಅಂತ. ಸೊ ನಾನು ಎಲ್ಲಿ ಹೇಳಿದೀನಿ ತೋರಿಸಿ, ಯಾಕಂದ್ರೆ ನಮಗೆ ಏನು ಅಂದ್ರೆ ಮಾಹಿತಿ ಗೊತ್ತಿರುತ್ತೋ ಅದನ್ನ ಮಾತ್ರ ಜನಸಾಮಾನ್ಯರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿನಃ ಅದನ್ನ ಬಿಟ್ಟು ಡೈಲಿ ಹೇಳಿದ್ದೇ ಹೇಳ್ಕೊಂಡು ವಿಡಿಯೋ ಮಾಡುವಂಥದ್ದು ನನಗೇನಿಲ್ಲ. ಓಕೆನಾ, ನಾನು ಏನಿರೋ ಇನ್ಫಾರ್ಮೇಶನ್ ಹೇಳೋದು. ನೀವು ಕರೆಕ್ಟಾಗಿ ವಿಡಿಯೋ ನೋಡಿರಲ್ಲ, ಯಾರು ಕರೆಕ್ಟಾಗಿ ವಿಡಿಯೋ ನೋಡಿರ್ತಾರೋ ಅವ್ರು ಯಾವುದೇ ತರ ಬಂದು ಕಮೆಂಟ್ ಮಾಡೋದಿಲ್ಲ. ಓಕೆನಾ, ಅವ್ರು ಕೇಳೋವಂತಹ ಕ್ವಶನ್ಸೇ ಬೇರೆ ಇರುತ್ತೆ, ಬೇರೆ ಬೇರೆ ತರ. ಅಂದ್ರೆ ನಮ್ಗೆ ಈ ತರ ಇನ್ಫಾರ್ಮೇಶನ್ ತಿಳಿಸಿ ಕಾವ್ಯ, ಈ ತರ ಇನ್ಫಾರ್ಮೇಶನ್ ಕೊಡಿ ಮೇಡಮ್, ಈ ತರ ಎಲ್ಲ ನನಗೆ ಕಮೆಂಟ್ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿರೋರು, ಅಂದ್ರೆ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೋಡಿರೋರು ಇನ್ಫಾರ್ಮೇಶನ್ ಕೇಳೋವಂಥದ್ದು. ಈಗ ನೋಡ್ದಲೇ ಇರೋರು ಸುಮ್ನೆ ಏನೋ ಒಂದ್ ಅವ್ರಿಗೆ ಕಮೆಂಟ್ ಮಾಡ್ಬೇಕಲ್ಲ, ಏನೋ ಒಂದ್ ಕಮೆಂಟ್ ಹಾಕ್ಬೇಕಲ್ಲ ಅಂತ ಹಾಕ್ತಾರೆ. ನನ್ಗೆ ಹೇಳಿದ್ದೆ ಹೇಳೋದಕ್ಕೆ ನನ್ಗೇನ್ ತಲೆ ಕೆಟ್ಟಿಲ್ಲ. ಏನ್ ಇನ್ಫಾರ್ಮೇಶನ್ ಇರುತ್ತೋ ಅದನ್ನ ಮಾತ್ರನೇ ಕೊಡುವಂಥದ್ದು. ಈಗ ಈ ವಿಡಿಯೋನ ನೀವು ಕರೆಕ್ಟಾಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೋಡಿದಿರಾ ಅಂತಂದ್ರೆ ನಿಮ್ಗೇನೆ ಗೊತ್ತಾಗ್ಬಿಡುತ್ತೆ ಇವ್ರು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಡೈಲಿ ಏನ್ ಹೇಳಿರೋದನ್ನೇ ತಂದು ಹೇಳಿದಾರ ಅಥವಾ ನಿನ್ನೆ ಹೇಳಿದ್ದು ವಿಡಿಯೋದಲ್ಲಿ ಇವತ್ತು ಅದೇ ಮಾತಾಡಿದಾರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸುಮ್ನೆ ಏನೇನೋ ಅನ್ನೆಸೆಸರಿ ಕಮೆಂಟ್ ನ ದಯವಿಟ್ಟು ಹಾಕ್ಬೇಡಿ. ನಿಮಗೆ ಇಷ್ಟ ಇಲ್ವಾ ಸ್ಕಿಪ್ ಮಾಡಿ, ಇಷ್ಟ ಇರೋರು ನೋಡ್ತಾರೆ, ಯೂಸ್ಫುಲ್ ಆಗುವಂತವ್ರು ವಿಡಿಯೋನ ನೋಡ್ತಾರೆ ಅಂತ ಕೂಡ ನಾನು ಹೇಳ್ತೀನಿ. ಯಾರು ಆತರ ಕಮೆಂಟ್ ಮಾಡಿದ್ರು ಅವರಿಗೇನೆ ಅನ್ವಯಿಸುತ್ತೆ. ನಾನು ಒಂದೊಂದು ವಿಷಯದ ಬಗ್ಗೆ ನನಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಿರುತ್ತೋ ಅಷ್ಟು ಇನ್ಫಾರ್ಮೇಶನ್ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಏನ್ ಬದಲಾವಣೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ಅಂತ ಅಂದ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಅನ್ನೋದು ಗೊತ್ತಾಗತ್ತೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ. ಶೇರ್ ಮಾಡುವ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.